ಇದೀಗ ಭೋಜೇಗೌಡರ ಪೂರ್ತಿ ಕುಟುಂಬ ಅಂದರೆ ಅವರ ಇಡೀ ಕುಟುಂಬ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ. ಅವರ ಮುದ್ದಿನ ಮಗಳು ನಿರೀಕ್ಷಾ ಹಾಗೆ ಅವರ ಅಳಿಯ ಶಮಂತ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿತೀಶ್ ಹಾಗೆ ಮನುಷ್ಯ ಇದ್ದಾರೆ, ಅವರ ಮಗ ಹಾಗೂ ಸೊಸೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನೋಡಲಿಕ್ಕೆ ಬಹಳನೇ ಖುಷಿ ಆಗುತ್ತೆ. ಮುದ್ದಾದ ಮಕ್ಕಳು ಹಾಗೆ ಅಳಿಯ ಸೊಸೆ ಎಲ್ಲರೂ ಬಂದಿದ್ದಾರೆ. ತುಂಬ ಕುಟುಂಬದ ಥರ ಆಗಿದೆ. ಈ ಕುಟುಂಬದ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಏನು ಹೇಳ್ತೀರಾ ನೀವು? ಸಂತೋಷ ಇದೆ. ಓಕೆ, ಎಲ್ಲ ಮಕ್ಕಳು, ಸೊಸೆನು ಮಗಳೇ, ಅವರು ಎಲ್ಲ ಒಂದು ಕುಟುಂಬ ಅಂತೇಳಿ ಭಾಳ ಖುಷಿ ಇದೆ. ಸೊ ಭೋಜೇಗೌಡ್ರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸೊ ಮೇಡಮ್, ನೀವೇನು ಮಾಡ್ತಾ ಇದ್ದೀರಾ ನಿರೀಕ್ಷಾ ಅವರೇ? ಇವಾಗ ರೈಟ್ ನೌ ಐ ಆಮ್ ಲುಕಿಂಗ್ ಆಫ್ಟರ್ ಸ್ಕೂಲ್ಸ್. ಸೊ ನಿಮ್ಮ ಎಜುಕೇಷನ್ಸ್ ಎಲ್ಲ ಎಲ್ಲೇ ಆಗಿದೆ? ನಾನು ಡಿಗ್ರಿ ಬ್ಯಾಂಗ್ಳೂರು, ಟಿಲ್ 10th ಐ ವಾಸ್ ಇನ್ ಚಿಕ್ಕಮಗಳೂರು. ಆಮೇಲೆ MBA UK ಮಾಡಿದೆ, MBA ಇನ್ HR. ಶಮಂತ್ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ನಮಸ್ತೆ, ಎಜುಕೇಷನ್ ಫೀಲ್ಡಲ್ಲಿದ್ದೀನಿ ನಾನು. ಸೊ ನಮ್ಮದು ಇದು ಫ್ಯಾಮಿಲಿ ಸ್ಕೂಲ್ಸ್ ರನ್ ಮಾಡ್ತೀವಿ ಬೆಂಗಳೂರಲ್ಲಿ. ಸೊ ನಾವು ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಗಿದ್ದೀವಿ, ಸ್ಕೂಲ್ಸ್ ನೋಡ್ಕೊಳ್ತೀವಿ. ಓಕೆ, ಗಂಡ ಹೆಂಡತಿ ಇಬ್ಬರು ಸೇರಿ ಸ್ಕೂಲ್ಸ್ನ ನೋಡ್ಕೊತಾ ಇದ್ದೀರಾ. ಸೊ ನಿತೀಶ್, ನಿಮ್ಮ ಪರಿಚಯವನ್ನು ಮಾಡ್ಕೊಡೋದಾದ್ರೆ ಏನು ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಚಿಕ್ಕಮಗಳೂರಲ್ಲೇ ಇರೋದು. ತೋಟ ನೋಡ್ತಾ ಇದ್ದೀನಿ, ಅಗ್ರಿಕಲ್ಚರಸ್ ಬೇಸಿಕ್ಲಿ ಆರ್ಕಿನೆಟ್, ಪೆಪ್ಪರ್ ಮತ್ತು ಹಾಗೆ ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟಲ್ಲಿ. ಸರ್ ಹೇಳ್ತಾ ಇದ್ರು, ನನಗೆ ಹೆಮ್ಮೆ ಇದೆ, ನಾನು ರೈತನಾಗಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆಯೇ ನಾನು ತೋಟ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡಿರೋ ಬಗ್ಗೆ ಅಂತೇಳಿ. ನಿಮಗೆ ಎಷ್ಟು ಖುಷಿ ಇದೆ? ಅಲ್ಲೇ ಇರೋದಲ್ಲ ನೆಮ್ಮದಿ ಮೇಡಮ್. ಬೇರೆ ಎಲ್ಲೇ ಹೋಗಿ ಬಂದರೂ ತೋಟಕ್ಕೆ ಹೋದಾಗಲೇ ನಮಗೆ ನೆಮ್ಮದಿ ಸಿಕ್ಕೋದು. ಹಾಗಾಗಿ ತೋಟದಲ್ಲೇ ನಾವು ತೋಟದ ಕೆಲಸನೇ ಜಾಸ್ತಿ ಇಷ್ಟಪಡ್ತೀನಿ. ಸೊ ಈ ಮನೆಯ ಮುದ್ದಿನ ಸೊಸೆನ ಮಾತಾಡ್ಸೋಣ. ಮನೀಷಾ, ಹಾಯ್ ಮನೀಷಾ, ನೀವು ಏನು ಮಾಡ್ತಿದ್ದೀರಾ? ನೀವು ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿದ್ದೀರಾ? ಹೌಸ್ ವೈಫ್ ಆಗಿದ್ದೀರಾ. ಓಕೆ, 365 ದಿವಸನೂ ತೋಟದಲ್ಲಿ ಇರ್ತಾರಲ್ಲ, ಯಾವತ್ತಾರು ತೋಟಕ್ಕೆ ಬುತ್ತಿ ತೊಗೊಂಡು ಹೋಗಿದ್ದೀರಾ ನೀವು? ಹೋಗಿರ್ತೀನಿ, ಒಂದ್ಸತಿ ಹೋಗಿರ್ತೀನಿ. ಸೊ ನಾನು ರೆಗ್ಯುಲರಾಗಿ ಕೇಳ್ತಿರ್ತೀನಿ, ಅಂದರೆ ತಿಳ್ಕೊಳ್ಳೋದಕ್ಕೆ. ಅಂದರೆ ಸಾಮಾನ್ಯ ಇವಾಗ ಲವ್ ಮ್ಯಾರೇಜ್ ಎಲ್ಲ ಕಾಮನ್ ಆಗಿದೆ. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಇಲ್ಲ, ನಮ್ಮ ಕಮ್ಯುನಿಟಿಲಿ ಯಾರೋ ತೋರಿಸಿ ನಾವು ಇಬ್ಬರು ಅರೇಂಜ್ ಮ್ಯಾರೇಜ್ ಆಗಿ ನಾವು ವೆರಿ ಟ್ರೆಡಿಷ್ನಲ್ ವೇಯಲ್ಲಿ ಮದುವೆ ಆಗಿದ್ದು ನಮ್ಮದು. ಸೊ ಶಮಂತ್ ಗುಡ್ ಪೇರ್ ನನಗೆ, ಅಂದರೆ ಭಾಳ ಸಂಗಾತಿ ಆಗ್ತಾರೆ ಅಂತ ನಿಮ್ಗೆ ಹೇಗೆ ಅನಿಸ್ತದೆ ನಿರೀಕ್ಷಾ? ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ಆಮೇಲೆ ಹೋಗ್ತಾ ವಿ ಥಾಟ್ ಓಕೆ, ಇಬ್ರದ್ದು ಮ್ಯಾಚ್ ಆಗುತ್ತೆ ಐಡಿಯಾಲಜಿ ಅಂತ. ದಟ್ಸ್ ಹೌ ಇಟ್ ವಾಸ್. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಮ್ಮದು ಅರೇಂಜ್ ಮ್ಯಾರೇಜ್ ಪಕ್ಕ. ಓಕೆ, ಸೊ ನಿಮಗೆ ಯಾರ ಕಡೆಯಿಂದ ಬಂತು ಪ್ರಪೋಸಲ್? ಸೇಮ್ ರಿಲೇಟಿವ್ಸ್. ನಿತೀಶ್ ಅವರು ನಿಮ್ಮನ್ನು ನೋಡೋಕೆ ಬಂದಿದ್ದೀರಾ, ನೆನಪಿದ್ಯಾ ನಿಮಗೆ? ನೆನಪಿದೆ. ಓಕೆ, ಸೊ ಎಷ್ಟು ಇಂಪ್ರೆಸಿಬಲ್ ಆಗಿತ್ತು ಅವತ್ತಿನ ದಿನ ನಿಮಗೆ? ನಾನು ಸ್ವಲ್ಪ ನರ್ವಸ್ ಆಗಿದೆ. ಸೊ ಹಂಗೆ ಮಾತಾಡ್ತಾ ಇಟ್ ವಾಸ್ ಕಂಫರ್ಟಬಲ್. ಓಕೆ, ಯಾಕೆ ತುಂಬ ಇಷ್ಟ ಆದರು ನಿಮಗೆ ಅವರು? ಕ್ಯಾರೆಕ್ಟರ್. ಓಕೆ, ಮಾತಾಡಿದ್ರಾ ಮೊದಲೇನೇ? ಮೊದಲೇ ಅವರೇ ಮಾತಾಡಿದ್ದು. ಓಕೆ, ಎಲ್ಲಿ ಮಾತಾಡಿದ್ರಿ? ಎಲ್ಲಿ ಸಿಕ್ಕಿದ್ರಿ? ಮನೆಯಲ್ಲಿ ಮಾತಾಡಿದ್ರಿ. ಓಕೆ, ಸೊ 4 ತಿಂಗಳು ಮದುವೆ ಆಗಿ ನ್ಯೂಲಿ ಮ್ಯಾರಿಡ್. ಸೊ ಹೇಗಿದೆ ಲೈಫ್, ಏನು ಹೇಳ್ತೀರಾ? ಚೆನ್ನಾಗಿದೆ ತುಂಬ. ಏನು ಬದಲಾವಣೆ ಏನಿಲ್ಲ, ಹಾಗೆ ಫ್ರೆಂಡ್ಸ್ ಆಗಿ ಇದ್ದೀವಿ. ತೋಟಕ್ಕಿಂತ ಸ್ವಲ್ಪ ಜಾಸ್ತಿ ಮನೇಲಿ ಇರಕ್ಕೆ? ಇಲ್ಲ, ಯಾವಾಗಲೂ ಬೆಂಗಳೂರು, ಚಿಕ್ಕಮಗಳೂರು ಆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.